ನಿಮ್ಮ ಅಮ್ಮನ ವಯಸ್ಸು 45ರಿಂದ 50ರ ಆಸುಪಾಸಲ್ಲಿದ್ದರೆ ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. ಏನಕ್ಕೆ ಅಂದರೆ ಅಮ್ಮ ಇವಾಗ ಮೆನೋಪಾಸ್ ಸ್ಟೇಜಲ್ಲಿದ್ದಾರೆ, ಅಂದರೆ ಪೀರಿಯಡ್ಸ್ ಸ್ಟಾಪ್ ಆಗೋ ಸ್ಟೇಜಲ್ಲಿದ್ದಾರೆ. ಮೆನೋಪಾಸ್ ಟೈಮಲ್ಲಿ 2 ಸ್ಟೇಜ್ ಇರುತ್ತೆ, ಪೆರಿ ಮೆನೋಪಾಸ್ ಪೀರಿಯಡ್, ಪೋಸ್ಟ್ ಮೆನೋಪಾಸ್ ಪೀರಿಯಡ್. ಅವ್ರಿಗೆ ಆ ಟೈಮಲ್ಲಿ ಹೊಟ್ಟೆ ನೋವು ತುಂಬ ಇರುತ್ತೆ, ತುಂಬ ಸುಸ್ತಾಗ್ತಿರುತ್ತೆ, ಓವರ್ ಬ್ಲೀಡಿಂಗ್ ಆಗುತ್ತೆ, ನೈಟ್ ಟೈಮ್ ತುಂಬ ಸಡನ್ನಾಗಿ ಸ್ವೆಟ್ ಆಗ್ತಿರ್ತಾರೆ, ಬೆವರ್ತಾನೆ ಇರ್ತಾರೆ, ನಿದ್ದೆ ಸರಿಯಾಗಿ ಬರ್ತಿರಲ್ಲ, ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ, ಕೂದಲು ತುಂಬ ಉದುರೋಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸಡನ್ನಾಗಿ ದೇಹ ಪೂರ್ತಿ ಹೀಟ್ ಆಗಿಬಿಡುತ್ತೆ, ತುಂಬ ಬಿಸಿ ಬಿಸಿ ಆಗ್ತಾ ಇರುತ್ತೆ ದೇಹ ಎಲ್ಲ, ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಅಂದರೆ ಸಡನ್ನಾಗಿ ದುಃಖ ಆಗ್ತಿರುತ್ತೆ, ಸಡನ್ನಾಗಿ ಇರಿಟೇಟ್ ಆಗ್ತಾ ಇರ್ತಾರೆ, ಕಿರ್ಚಾಡ್ತಿರ್ತಾರೆ, ಬೈತಾ ಇರ್ತಾರೆ, ಕೋಪ ಮಾಡ್ಕೋತಾರೆ, ಸಡನ್ನಾಗಿ ದುಃಖ ಆಗುತ್ತೆ, ಅಳ್ತಾ ಇರ್ತಾರೆ, ಹೀಗೆ ತುಂಬ ರೀತಿಯ ಮೂಡ್ ಸ್ವಿಂಗ್ಸ್ ಆಗ್ತಾನೇ ಇರುತ್ತೆ. ಇನ್ನು ಪೋಸ್ಟ್ ಮೆನೋಪಾಸ್ ಪೀರಿಯಡಲ್ಲಿ ಇದು ತುಂಬ ಡೇಂಜರಸ್ ಪೀರಿಯಡ್ ಅಂತಲೇ ಹೇಳ್ಬೋದು. ಈ ಸ್ಟೇಜಲ್ಲಿ ಈಸ್ಟ್ರೋಜನ್ ಲೆವೆಲ್ ಒಂದೇ ಸರಿ ಡ್ರಾಪ್ ಆಗಿಬಿಡುತ್ತೆ. ಈ ಈಸ್ಟ್ರೋಜನ್ ಇಂಬ್ಯಾಲೆನ್ಸಿಂದ ತುಂಬ ರೀತಿಯ ತೊಂದರೆಗಳಾಗುತ್ತೆ. ಅದರಲ್ಲಿ ಮೇನಾಗಿ ಓಸ್ಟಿಯೋಪೊರೋಸಿಸ್ ಅಂದರೆ ಬೋನ್ ಡೆನ್ಸಿಟಿ, ಮೂಳೆ ಡೆನ್ಸಿಟಿ ಕಡಿಮೆ ಆಗಿಬಿಡುತ್ತೆ, ಮೂಳೆ ವೀಕ್ ಆಗೋದು, ಮೂಳೆ ಸವಿತ ಜಾಸ್ತಿ ಆಗುತ್ತೆ, ಚಿಕ್ಕದು ಏಟಾಗಿರುತ್ತೆ, ಜಸ್ಟ್ ಎಲ್ಲರೂ ಎಟ್ಕೊಂಡ್ರೆ ಸಾಕು ಅಲ್ಲಿ ಮೂಳೆ ಎಲ್ಲ ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಅಮ್ಮ ಮೆನೋಪಾಸ್ ಟೈಮಲ್ಲಿದ್ದರೆ ದಯವಿಟ್ಟು ನಾನು ಹೇಳುವಂತಹ ಈ 3 ಕೆಲಸನ ಮರಿದಲೆ ಮಾಡಿ ಪ್ಲೀಸ್.